ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಎಚ್ಚರಗೊಂಡಿದ್ದೀರಾ? ಹಾಸಿಗೆಯ ಮೇಲಿನಿಂದ ಎದ್ದಿದ್ದೀರಾ? ರಾತ್ರಿ ತಡ ಮಾಡಿ ಮಲ್ಗೋದು, ಬೆಳಗ್ಗೆ ತಡ ಮಾಡಿ ಎದ್ದೇಳುವುದು ಈ ದಿನ ಎಲ್ಲರಿಗೂ ಅಭ್ಯಾಸ ಆಗ್ಬಿಟ್ಟಿದೆ. ಎಲೆಕ್ಟ್ರಿಸಿಟಿ ಬಂದಂದಿನಿಂದ ನೈಟ್ ಯಾವುದು ಡೇ ಯಾವುದೆಂದು ಗೊತ್ತಾಗದೆ ಕೋಣೆಯೊಳಗೆ ಪರಿಮಿತರಾಗಿ ಕರ್ತನನ್ನು ಸ್ತುತಿಸುವುದನ್ನು ಕೂಡ ಮರೆಯುತ್ತಿದ್ದೇವೆ. 7 ಗಂಟೆ ಆಯಿತು ಪ್ರಿಯರೇ. ದೇವರ ವಾಕ್ಯದಿಂದ ನಮ್ಮ ದಿನಚರಿಯನ್ನು ಪ್ರಾರಂಭಿಸೋಣ ಬನ್ನಿ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಹೊಸ ದಿನ ನೀವು ನಮಗೆ ಕೊಟ್ಟಿದ್ದೀರೆಂದು ಜ್ಞಾಪಕ ಮಾಡಿಕೊಂಡು ಈ ದಿನದಲ್ಲಿ ನಿಮ್ಮ ಕೃಪೆ ನಮಗೆ ಬೇಕು ಎಂದು ಗ್ರಹಿಸಿಕೊಳ್ಳಲು ನಮಗೆ ಸಹಾಯ ಮಾಡಿರಿ. ನೀನಿಲ್ಲದ ದಿನ ದಿನವೇ ಅಲ್ಲವೆಂದು ಹಾಡುತ್ತಿದ್ದೇವೆ, ಆದರೆ ನೀವಿಲ್ಲದೆ ನಮ್ಮ ದಿನಗಳು ಕಳೆದು ಹೋಗುತ್ತಿವೆ ಎನ್ನುವಂಥದ್ದು ನಾವು ಗುರುತಿಸುವಂತೆ ಸಹಾಯ ಮಾಡಿರಿ. ನೀವು ಮಾಡಿರುವ ಉಪಕಾರಗಳನ್ನು ನೆನೆಸಿ ನಿಮ್ಮನ್ನು ಸ್ತುತಿಸಲು, ನಿಮ್ಮ ಕೃಪೆಗಾಗಿ ಬೇಡಿಕೊಂಡು ಮುಂದೆ ಸಾಗುವುದಕ್ಕೂ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಾವು ದೇವರ ಸಹಾಯಕ್ಕೋಸ್ಕರ ಬೇಡಿಕೊಂಡು ಆಪತ್ತಿನಲ್ಲಿ, ಕಷ್ಟದಲ್ಲಿ, ಎಷ್ಟೋ ಸಾರಿ ಹೋರಾಟಗಳಲ್ಲಿ ನಾವು ದೇವರಿಗೆ ಮೊರೆ ಇಡುತ್ತೇವೆ. ಬಟ್ ದೇವರು ಜಯ ಕೊಟ್ಟ ನಂತರ, ಬಿಡುಗಡೆ ಕೊಟ್ಟ ನಂತರ, ಉತ್ತರ ಕೊಟ್ಟ ನಂತರ ಕರ್ತನನ್ನು ಸ್ತುತಿಸುತ್ತಿದ್ದೆವು. ಆ ವಿಷಯದಲ್ಲಿ ದಾವೀದನು ನಮ್ಮೆಲ್ಲರಿಗೂ ಮಾದರಿಯಾಗಿದ್ದಾನೆ. ಕೀರ್ತನೆ 18ನೇ ಅಧ್ಯಾಯದಲ್ಲಿ, ಈ ಅಧ್ಯಾಯದ ಶಿರೋನಾಮ ಏನು ಹೇಳುತ್ತೆ ನೋಡಿ. ದಾವೀದನ ಎಲ್ಲಾ ಶತ್ರುಗಳ ಕೈಯಿಂದ, ಅಂದರೆ ಸೌಲನ ಕೈಯಿಂದ ದಾವೀದನನ್ನು ತಪ್ಪಿಸಿರುವ ದಿನದಲ್ಲಿ, ಯಾವ ದಿನ ಅಂತೆ ಆ ದಿನ? ಶತ್ರುಗಳ ಕೈಯಿಂದ ಬಿಡಿಸಲ್ಪಟ್ಟಂತಹ ದಿನದಲ್ಲಿ, ಸೌಲನ ಕೈಗಳಿಂದ, ಬಲವಾದ ರಾಜನಾಗಿರುವಂತಹ ಸೌಲನ ಕೈಗಳಿಂದ ಬಿಡಿಸಿರುವ ದಿನದಲ್ಲಿ ಯೆಹೋವನಿಗೆ ಸ್ತೋತ್ರ ಸಲ್ಲಿಸಿ ಹೀಗೆ ಹೇಳಿದನು ಎಂಬುದಾಗಿ ಈ ಕೀರ್ತನೆ ಬರೆಯುತ್ತಾನೆ. ನಮಗೆ ನಮ್ಮ ಶತ್ರು ಬೇರೆ ಯಾವ ಮನುಷ್ಯ ನಮ್ಮ ಶತ್ರುವಲ್ಲ. ಶರೀರ, ಲೋಕ. 3ನೇ ಶತ್ರು ನಿಮ್ಮಷ್ಟಕ್ಕೆ ನೀವೇ ಆಗಿದ್ದೀರಿ. ನಿಮ್ಮಲ್ಲಿರುವ ಸ್ವಾರ್ಥ, ನಿಮ್ಮಲ್ಲಿರುವ ಶರೀರದಾಸೆ, ನಿಮ್ಮಲ್ಲಿರುವ ಅಹಂಭಾವ, ಇವುಗಳನ್ನೆಲ್ಲ ಪ್ರೇರೇಪಿಸುವಂತಹ ಸೈತಾನನು. ಅದೇ ಮುಖ್ಯವಾಗಿ ಹೇಳಬೇಕಾದರೆ, ನಮಗೆ ನಾವೇ ಶರೀರದಾಸೆಯೊಂದಿಗೆ ಶತ್ರುತ್ವವನ್ನು ಕಲ್ಪಿಸಿಕೊಳ್ತೇವೆ, ದೇವರಿಗೆ ಶತ್ರುಗಳಾಗ್ತೇವೆ. ಇಹಲೋಕದ ಸ್ನೇಹ ದೇವರೊಂದಿಗಿನ ವೈರತ್ವವಾಗಿದೆ. ಯಾವನಾದರೂ ಲೋಕವನ್ನು ಪ್ರೀತಿಸುವುದಾದರೆ ಅವನು ದೇವರಿಗೆ ಶತ್ರುವಾಗುತ್ತಾನೆಂದು ಬೈಬಲಲ್ಲಿ ಹೇಳಲಾಗಿದೆಯಲ್ಲವೇ? ಅದಕ್ಕೆ ಈ ಲೋಕದೊಂದಿಗೆ ನಾವು ಐಕ್ಯವಾಗುವಾಗ ಈ ಲೋಕ ನಮ್ಮನ್ನು ವಶಪಡಿಸಿಕೊಳ್ಳುತ್ತೆ. ಸೈತಾನನು ನಮ್ಮನ್ನು ಕುಗ್ಗಿಸಿಬಿಡುತ್ತಾನೆ. ಕ್ರೈಸ್ತಿಯ ಜೀವಿತ ಎನ್ನುವುದು ಹೋರಾಟವಾಗಿದೆ. ನಾವು ಹೋರಾಡಿ ಜಯಿಸಬೇಕೆಂದು ದೇವರು ಕೋರಿಕೊಳ್ತಿದ್ದಾರೆ. ದಾವೀದನ ಜೀವಿತ ಪರಿಶೀಲಿಸಿ ನೋಡುವುದಾದರೆ ಹೋರಾಟಗಳೇ ಇವೆ. ಚಿಕ್ಕ ವಯಸ್ಸಿನಿಂದ ಅವನಿಗೆ ಹೋರಾಟಗಳಿವೆ. ಗೊಲಿಯಾತನನ್ನು ಕೊಲ್ಲಲು ದಾವೀದನು ಬಂದಾಗ ರಾಜನಾದ ಸೌಲನು ಹೇಳ್ತಾನೆ, ನೀನು ಕೊಲ್ಲಲಾರೆ, ಅವನು ಯುದ್ಧ ಶೂರನಾಗಿದ್ದಾನೆ, ನೀನೇನೋ ಬಾಲಕನಾಗಿದ್ದಿ. ಆಗ ದಾವೀದನು ಒಂದು ಮಾತನ್ನು ಹೇಳ್ತಾನೆ ನೋಡಿರಿ. 1ನೇ ಸಾಮುವೇಲ 17ನೇ ಅಧ್ಯಾಯ, 1ನೇ ಸಾಮುವೇಲ ಪುಸ್ತಕ 17ನೇ ಅಧ್ಯಾಯ 34ನೇ ವಚನದಿಂದ ಓದುತ್ತಿದ್ದೇನೆ ಕೇಳ್ರಿ. ನಿನ್ನ ದಾಸನಾದ ನಾನು ನನ್ನ ತಂದೆಯ ಕುರಿಗಳನ್ನು ಕಾಯುತ್ತಾ ಇರುವಾಗ ಒಂದು ಕರಡಿ, ಏನಂತೆ, ಒಂದು ಸಿಂಹವೂ ಒಂದು ಕರಡಿಯೂ ಬಂದು ಹಿಂಡಿನೊಳಗಿಂದ ಒಂದು ಕುರಿಮರಿಯನ್ನು ಎತ್ತುಕೊಂಡು ಹೋಗುತ್ತಿರುವಾಗ ನಾನು ಅದಕ್ಕೆ ಬೆನ್ನಟ್ಟಿ ಕೊಂದು ಹಾಕಿ ಅದರ ಬಾಯಿಯೊಳಗಿಂದ ಆ ಕುರಿಮರಿಯನ್ನು ಬಿಡಿಸಿದೆನು. ಅದು ನನ್ನ ಮೇಲೆ ಬೀಳಲು ಬಂದಾಗ ಅದರ ಗಡ್ಡವನ್ನು ಹಿಡಿದು ಅದನ್ನು ಹೊಡೆದು ಸಾಯಿಸಿದೆನು. ಈ ವಿಷಯ ಅರಣ್ಯದಲ್ಲಿ ಒಬ್ಬಂಟಿಗನಾಗಿರುವಾಗ ಒಂದು ಕುರಿ ಹೋದ್ರೆ ಹೋಗ್ಲಿ ಬಿಡು ಅಂದುಕೊಳ್ಳಲಾರದೆ ಆ ಒಂದು ಸಿಂಹವನ್ನು ವ್ಯತಿರೇಕಿಸಿ ಜಯಿಸುತ್ತಾನಂತೆ. ಆ ಸಿಂಹಕ್ಕೆ ಬೆನ್ನಟ್ಟಿ ಹೊಡೆಯುತ್ತಾನೆ. ಸಿಂಹವೂ ಕರಡಿಯೂ ಬಂದಿತ್ತು, ನಾನು ಅವುಗಳನ್ನು ಬೆನ್ನಟ್ಟಿ ಅದರ ಬಾಯಿಯೊಳಗಿಂದ ಕುರಿಯನ್ನು ಬಿಡಿಸಿದೇನೋ ಅನ್ನುತ್ತಾನೆ. ಅದು ದಾಳಿ ಮಾಡಲು ಬಂದಾಗ ಅದರ ಗಡ್ಡವನ್ನು ಹಿಡಿದು ಅದನ್ನು ಹೊಡೆದು ಸಾಯಿಸಿದ್ದೇನೆ ಅನ್ನುತ್ತಾನೆ. ನೋಡಿ ಪ್ರಿಯರೇ, ನಮ್ಮ ರಹಸ್ಯ ಜೀವಿತದಲ್ಲಿರುವ ಹೋರಾಟಗಳನ್ನು ಜಯಿಸಲಾರದೆ ಬಹಿರಂಗವಾದ ಜಯ ನಾವು ನೋಡ್ಲಿಕ್ಕಾಗೋದಿಲ್ಲ.
ದಾವೀದನು ಗೊಲಿಯಾತನನ್ನು ಬಹಿರಂಗವಾಗಿ ಎಲ್ಲರ ಮುಂದೆ ಜಯಿಸುವುದಕ್ಕಾಗಿ ಮುಖ್ಯ ಕಾರಣ ಅವನು ವೈಯಕ್ತಿಕವಾಗಿ ಅಂತರಂಗದಲ್ಲಿ ಇಲ್ಲವೇ ಯಾರು ನೋಡದಿದ್ರೂ ಯಾರು ಹೇಳದಿದ್ರೂ ಕೂಡ ತನ್ನ ಮಂದೆಯನ್ನು ಮೇಯಿಸುತ್ತಿರುವಾಗ ಸಿಂಹ ಬಂದಾಗ ಓಡಿ ಹೋಗಲಾರದೆ ಒಂದು ಕುರಿ ತಾನೇ ಹೋದ್ರೆ ಹೋಗ್ಲಿ ಅಂತ ಹೇಳಿ ಬಿಟ್ಟು ಬಿಡದೆ ಸಿಂಹವನ್ನು ಜಯಿಸುತ್ತಾನೆ. ಕರಡಿಯ ಗಡ್ಡವನ್ನು ಹಿಡಿದುಕೊಂಡು ಏನಂತೆ ಈ ಕರಡಿ ಮತ್ತು ಸಿಂಹದ ಗಡ್ಡವನ್ನು ಹಿಡಿದು ಅದನ್ನ ಹೊಡೆದು ಸಾಯಿಸ್ತಾನಂತೆ. ನಾವು ಕೂಡ ವೈಯಕ್ತಿಕ ಜೀವಿತದಲ್ಲಿ ಅಂದರೆ ರಹಸ್ಯ ಜೀವಿತದಲ್ಲಿ ಅನೇಕ ಸಾರಿ ಸೋತು ಹೋಗುತ್ತಾ ಇರ್ತೇವೆ. ಬಹಿರಂಗವಾಗಿ ಜಯ ಸಿಕ್ಕಿತು ಎಂದು ಸಂತೋಷ ಪಡ್ತೇವೇನೋ, ಆದರೆ ದೇವರು ನಿಮ್ಮ ಅಂತರಂಗದಲ್ಲಿ ಜಯ ಜೀವಿತವನ್ನು ಕೋರುತ್ತಿದ್ದಾರೆ. ನೀವು ಮಾಡುವಂತಹ ಕಾರ್ಯಗಳೂ ಅಲ್ಲ, ನೀವು ಬದುಕು ಆತನಿಗೆ ಬಹಳ ಮುಖ್ಯವಾಗಿದೆ. ಗೊಲಿಯಾತನಿಗೆ ಕೊಂದುಹಾಕಿದಾಗ ಎಲ್ಲರೂ ನೋಡಿದ್ರು, ಆದರೆ ಸಿಂಹವನ್ನು ಕೊಂದುಹಾಕಿದಾಗ ಯಾರೂ ನೋಡಲಿಲ್ಲ. ಅವನು ವೈಯಕ್ತಿಕವಾಗಿ ತನ್ನ ಕುರಿಗಳ ಮೇಲೆ ಅಟ್ಯಾಕ್ ಮಾಡಿರುವ ಒಂದು ಕುರಿಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಹೋರಾಡಿದ. ನೀವು ಕೂಡ ನಿಮ್ಮ ಶರೀರದ ಇಚ್ಛೆ ಜಯಿಸುತ್ತಾ ಇದ್ದೀರಾ? ನಿಮ್ಮೊಳಗೆ ಉತ್ಪತ್ತಿಯಾಗುವ ಪಾಪ ಇಚ್ಛೆಗಳನ್ನು ಜಯಿಸುತ್ತಾ ಇದ್ದೀರಾ? ನೀವಿತರರನ್ನು ಯಾವ ವಿಷಯದಲ್ಲಿ ವಿಮರ್ಶಿಸುತ್ತಾ ಇದ್ದೀರೋ ಆ ವಿಷಯದಲ್ಲಿ ನೀವು ಕೂಡ ಬಹಳಷ್ಟು ಸಾರಿ ಒಳಗಾಗುತ್ತಾ ಇದ್ದೀರಾ? ಅವುಗಳನ್ನು ನೀವು ಕೂಡ ಜಯಿಸ್ಲಿಕ್ಕಾಗ್ತಾ ಇಲ್ಲವೋ? ಬಹಿರಂಗದ ಜೀವಿತ ಎಷ್ಟು ಪ್ರಾಮುಖ್ಯವಾಗಿದೆಯೋ ಅಂತರಂಗದ ಜಯಗಳು ಕೂಡ ಎಷ್ಟೋ ಮುಖ್ಯವಾಗಿವೆ. ಅವುಗಳು ಕೂಡ ಇದಕ್ಕೆ ನಾಂದಿ ಹಾಡ್ತವೆ. ಅವುಗಳಿಂದಲೇ ಬಹಿರಂಗದ ಜಯವನ್ನು ನಾವು ಹೊಂದಬಲ್ಲೆವು. ಒಂದು ವೇಳೆ ನಮಗೆ ಬಹಿರಂಗವಾದ ಜಯಗಳು ಇದ್ದಾಗಿಯೂ ಅಂತರಂಗದಲ್ಲಿ ಜಯದ ಜೀವಿತ ಇಲ್ಲದಿದ್ದರೆ ಮನುಷ್ಯರು ಮೆಚ್ಚಿಕೊಳ್ಳಬಹುದೇನೋ, ಆದರೆ ದೇವರು ಮೆಚ್ಚಿಕೊಳ್ಳುವುದಿಲ್ಲ. ನೀವೆಲ್ಲರ ಕಣ್ಣಿಗೆ ಒಳ್ಳೆಯವರಂತೆ ಕಾಣಿಸಿಕೊಳ್ತೀರಿ, ಒಳ್ಳೆ ಕೆಲಸ ಮಾಡುವವರಾಗಿರ್ತೀರಿ, ಎಲ್ಲರ ಮುಂದೆ ಒಳ್ಳೆಯವರಂತೆ ಪ್ರವರ್ತಿಸುತ್ತೀರಿ. ಆದರೆ ವೈಯಕ್ತಿಕವಾಗಿ ನಿಮ್ಮ ಜೀವಿತ ಹೇಗಿದೆ? ನಿಮ್ಮ ರಹಸ್ಯ ಜೀವಿತ ಹೇಗಿದೆ? ಒಬ್ಬಂಟಿಗರಾಗಿರುವಾಗ ನಿಮ್ಮ ಆಲೋಚನೆಗಳು ಹೇಗಿವೆ? ನಿಮ್ಮ ಯೋಚನೆಗಳು ಹೇಗಿವೆ? ಅಷ್ಟಕ್ಕೂ ನೀವು ಮಾಡುವ ಕೆಲಸ ಎಂಥದ್ದು? ನೀವು ಸೈತಾನನನ್ನು ಎದುರಿಸುತ್ತಾ ಇದ್ದೀರೋ ಅಥವಾ ಒಳಗಾಗ್ತಾ ಇದ್ದೀರೋ? ನೀವು ಸೈತಾನನಿಗೆ ಎಂಟರ್ಟೈನ್ ಮಾಡ್ತಾ ಇದ್ದೀರೋ ಇಲ್ಲವೇ ಅವನೊಂದಿಗೆ ಹೋರಾಡುತ್ತಾ ಇದ್ದೀರೋ ಎಂದು ಒಮ್ಮೆ ಆಲೋಚಿಸಿ ನೋಡಿ. ವೈಯಕ್ತಿಕವಾಗಿ ನಿಮ್ಮ ಕೆಟ್ಟ ಚಟಗಳನ್ನು ನೀವು ಜಯಿಸಲಿಕ್ಕಾಗದಿದ್ದರೆ, ವೈಯಕ್ತಿಕವಾಗಿ ನೀವು ಒಬ್ಬಂಟಿಗರಾಗಿರುವಾಗ ಪಾಪ ಇಚ್ಛೆಗಳನ್ನು ಜಯಿಸಿ ಬಿಡುಗಡೆ ಹೊಂದಬೇಕೆಂದು ಹೋರಾಡದಿದ್ದರೆ, ಯಾರೂ ನೋಡದಿದ್ರೂ ಕೂಡ ನಿಮ್ಮ ಮನಸಾಕ್ಷಿಯ ನಿಮಿತ್ತವಾಗಿ ನಿಮ್ಮ ಜೀವಿತದ ವಿಷಯದಲ್ಲಿ ದೇವರ ಮುಂದೆ ಲೆಕ್ಕ ಒಪ್ಪಿಸಬೇಕು, ಆದದ್ದರಿಂದ ಅದನ್ನು ಕಾಪಾಡಿಕೊಳ್ಳಬೇಕೆಂಬ ಗ್ರಹಿಕೆ ನೀವು ಹೊಂದಿಕೊಳ್ಳದಿದ್ದರೆ ಬಹಳ ಅಪಾಯ. ದಾವೀದನು ಯುದ್ಧದಲ್ಲಿ ಹೋರಾಡಿದಾಗ ದೇವರು ಅವನ ಶತ್ರುಗಳ ಮೇಲೆಲ್ಲ ಜಯ ಕೊಟ್ಟರು. ದೇವರನ್ನು ಪ್ರೀತಿಸುವವರಿಗೂ ದೇವರ ವಾಕ್ಯಾನುಸಾರವಾಗಿ ಜೀವಿಸುವವರಿಗೂ ಶತ್ರುಗಳು ಇರುತ್ತಾರೋ ಎಂದು ಕೆಲವರು ಕೇಳ್ತಾರೆ. ಹೌದಿರ್ತಾರೆ. ಸೈತಾನನ ಸಂಬಂಧಿಗಳು ಯಾವಾಗಲೂ ದೇವರ ಸಂಬಂಧಿಗಳ ವಿರುದ್ಧವಾಗಿಯೇ ಇರುತ್ತಾರೆ. ಯಾಕೆಂದರೆ ಶರೀರಕ್ಕೂ ಆತ್ಮಕ್ಕೂ ಯಾವಾಗಲೂ ವಿರೋಧವೇ ಇರುತ್ತೆ. ಆತ್ಮಾನುಸಾರವಾಗಿ ಪ್ರವರ್ತಿಸುವಂಥವರು ಶರೀರಾನುಸಾರವಾಗಿ ಪ್ರವರ್ತಿಸುವಂಥವರಿಗೂ ವಿರೋಧವಿರುತ್ತೆ. ನಮ್ಮೊಳಗೆ ಆ ವಿರೋಧವಿರುತ್ತೆ. ನಿಮ್ಮೊಳಗೆ ಆ ಹೋರಾಟಗಳಿರುತ್ತವೆ. ನಿಮ್ಮ ಶರೀರ ತಿಂದು ಕುಡಿದು ಸುಖಪಡು ಅಂತ ಹೇಳುತ್ತೆ. ಈ ಶರೀರ ಲೋಕದ ಶ್ರೇಷ್ಠತೆ, ಲೋಕದ ಹೆಗ್ಗಳಿಕೆ ಕೋರಿಕೊಳ್ಳುವಂಥದ್ದಾಗಿರುತ್ತೆ. ಆದರೆ ನಿಮ್ಮ ಆತ್ಮ ದೇವರಿಗೆ ಸಂತೋಷಪಡಿಸಬೇಕೆಂದು, ದೇವರಿಗೆ ಭಯಪಡಬೇಕೆಂದು, ದೇವರ ಮುಂದೆ ಯಥಾರ್ಥರಾಗಿರಬೇಕೆಂದು, ದೇವರ ವಾಕ್ಯಾನುಸಾರವಾಗಿ ಬದುಕಬೇಕೆಂದು ಆತುರ ಪಡುತ್ತಾ ಇರುತ್ತೆ. ಈ ಎರಡರ ಮಧ್ಯದಲ್ಲಿ ನಡೆಯುವ ಹೋರಾಟಗಳಲ್ಲಿ ನಾವು ಅನೇಕ ಸಾರಿ ಸೋತು ಹೋಗುತ್ತೇವೆ. ಆತ್ಮದಿಂದ ಶರೀರವನ್ನು ಜಯಿಸುವುದರ ಬದಲಿಗೆ ಶರೀರ ಇಚ್ಛೆಗಳ ಮೂಲಕ ಅದಕ್ಕೆ ಒಳಗಾಗಿ ಆತ್ಮನ ಕಾರ್ಯಗಳನ್ನು ಮಾಡಲಾರದೆ ನೀಚ ಕಾರ್ಯಗಳನ್ನೇ ಮಾಡುತ್ತೇವೆ. ಕಾರಣ, ಒಂಟಿತನದ ಹೋರಾಟ ನಮಗಿರಲ್ಲ. ದೇವರೊಂದಿಗೆ ಹೋರಾಡಿ ಗೆಲ್ಲಬೇಕೆಂಬ ಆಸೆ, ಮನುಷ್ಯರೊಂದಿಗೆ ಹೋರಾಡಿ ಮನಸಾಕ್ಷಿ ಕಾಪಾಡಿಕೊಳ್ಳಬೇಕೆಂಬ ಆಸೆ ನಾವು ಹೊಂದಿಕೊಂಡಿರಬೇಕಾದರೆ ವೈಯಕ್ತಿಕವಾದ ಪ್ರಾರ್ಥನೆಯ ಜೀವಿತ ನಮಗೆಷ್ಟೋ ಅವಶ್ಯಕವಾಗಿದೆ. ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುತ್ತಾ ದೇವರೊಂದಿಗೆ ಸಹವಾಸ ಮಾಡುವಂಥದ್ದು ಎಷ್ಟೋ ಪ್ರಾಮುಖ್ಯವಾಗಿದೆ. ದಾವೀದನು ಆ ರೀತಿ ಅನೇಕ ಸಾರಿ ದೇವರೇ ಹಿಂದಟ್ಟು ಅನ್ನುತ್ತೀರಾ, ಹಿಂದಟ್ಟುತ್ತೇನೆ, ಮಾಡನ್ನುತ್ತೀರಾ, ಮಾಡುತ್ತೇನೆ, ಯುದ್ಧಕ್ಕೆ ಹೋಗನ್ನುತ್ತೀರಾ, ಹೋಗುತ್ತೇನೆ ಎಂದು ದೇವರು ಹೇಳಿದ್ದನ್ನೆಲ್ಲ ಮಾಡ್ತಾನೆ. ಆಲಯ ಕಟ್ಟಬೇಕನ್ನುತ್ತೀರೋ, ಬೇಡ ಎಂದು ಹೀಗೆ ದೇವರು ಏನೇ ಹೇಳಿದ್ರು ಕೇಳಿದ. ಅದಕ್ಕೆ ದೇವರಿಗೆ ಇಷ್ಟಕರವಾಗಿದ್ದ.
ದೇವರು ಅವನಿಗೆ ಉಪಕಾರ ಮಾಡಿದಾಗ ಮರೆತು ಹೋಗುವವನಾಗಿರದೆ ಇಷ್ಟೊಂದು ದೊಡ್ಡ ಕೀರ್ತನೆ ದಾವೀದನು ದೇವರನ್ನು ನೆನೆಸಿ ಬರೆಯುತ್ತಾನೆ. ಆ ಕೀರ್ತನೆಯನ್ನು ಒಂದು ಸಾರಿ ನೀವು ಕೂಡ ವೈಯಕ್ತಿಕವಾಗಿ ಒಮ್ಮೆ ಧ್ಯಾನಿಸಿರಿ. ಕೀರ್ತನೆ 18ನೇ ಅಧ್ಯಾಯ. ಯೆಹೋವನು ನನ್ನ ಬಂಡೆಯೂ ನನ್ನ ಕೋಟೆಯೂ ವಿಮೋಚಕನು, ನನ್ನ ದೇವರು, ನನ್ನ ಆಶ್ರಯಗಿರಿಯೂ ನನ್ನ ಗುರಾಣಿಯೂ ನನ್ನ ರಕ್ಷಣೆಯ ಕೊಂಬು ಆಗಿದ್ದಾನೆ. ಯೆಹೋವನು ಸ್ತೋತ್ರಕ್ಕೆ ಅರ್ಹನು, ಆತನಿಗೆ ನಾನು ಮೊರೆಯಿಡಲು ಆತನು ನನ್ನ ಶತ್ರುಗಳಿಂದ ನನ್ನನ್ನು ರಕ್ಷಿಸುತ್ತಾನೆ. ಮೃತ್ಯುಪಾಶಗಳು ನನಗೆ ಸುತ್ತಿಕೊಂಡವು, ನಾಶನ ಪ್ರವಾಹವು ನನ್ನನ್ನು ನಡಗಿಸಿತು, ಅವೆಲ್ಲವುಗಳಿಂದ ನನ್ನನ್ನು ಬಿಡಿಸಿದನು. ನೀವು ಈ ಒಂದು ಕೀರ್ತನೆಯನ್ನು ಪೂರ್ತಿಯಾಗಿ ಓದಿ ನೋಡಿರಿ. ನಾವು ಕೆಲವೊಂದು ಸಾರಿ ಹಾಡುವಂತಹ ಹಾಡು ಕೂಡ ಇದರಲ್ಲಿದೆ, ಯೆಹೋವನೇ ನನ್ನ ಬಲವೇ ಎಂಬ ಹಾಡು. ಈ ಅಧ್ಯಾಯದಲ್ಲಿ ಎಷ್ಟೋ ಆಧ್ಯಾತ್ಮಿಕವಾದ ವಿಷಯಗಳಿವೆ. ನಮ್ಮ ಹೃದಯಕ್ಕೂ ನಮ್ಮ ನಂಬಿಕೆಯ ಜೀವಿತಕ್ಕೂ ಮತ್ತು ನಮ್ಮ ಪ್ರಾರ್ಥನೆಗೆ ಬೇಕಾಗಿರುವ ಆ ಒಂದು ಸಂದೇಶಗಳನ್ನು ನಾವು ಇದರಲ್ಲಿ ಹೊಂದಿಕೊಳ್ಳುವವರಾಗಿರ್ತೇವೆ. ಕಷ್ಟದಲ್ಲಿ ನಾನು ಯೆಹೋವನಿಗೆ ಮೊರೆಯಿಟ್ಟೆನು, ನನ್ನ ದೇವರನ್ನು ಪ್ರಾರ್ಥಿಸಿದೆನು. 19ನೇ ವಚನ ಓದಿ ಆಶ್ಚರ್ಯವೆನಿಸಿತು. ವಿಶಾಲವಾದ ಸ್ಥಳದಲ್ಲಿ ಆತನು ನನ್ನನ್ನು ನಡೆಸಿದನು, ನಾನು ಆತನಿಗೆ ಇಷ್ಟಕರವಾಗಿರುವುದರಿಂದ ನನ್ನನ್ನು ರಕ್ಷಿಸಿದನು. ಏನಂತೆ? ನಾನು ಆತನಿಗೆ ಇಷ್ಟವಾಗಿದ್ದೇನೆ. ನಿಜವೇ ಅಲ್ಲವೋ? ನಮಗೆ ಯಾರು ಇಷ್ಟವಾಗಿರುತ್ತಾರೆ ಹೇಳ್ರಿ? ನಾವು ಹೇಳಿದ್ದನ್ನು ಕೇಳುವಂಥವರು, ನಾವು ಹೇಳಿದ್ದಕ್ಕೆ ವಿಧೇಯರಾಗುವಂಥವರು, ನಮ್ಮನ್ನು ಗೌರವಿಸುವಂಥವರು, ನಮ್ಮನ್ನು ಪ್ರೀತಿಸುವಂಥವರು, ನಮಗೆ ಅಧೀನರಾಗುವವರಂದ್ರೆ ನಮಗೆ ಬಹಳ ಇಷ್ಟ. ಕರ್ತನಿಗೂ ಕೂಡ ಆತನ ಮಾತು ಕೇಳುವವರನ್ನು ಕಂಡಾಗ, ಆತನ ಚಿತ್ತಾನುಸಾರವಾಗಿ ನಡೆಯುವವರನ್ನು ಕಂಡಾಗ, ಆತನ ಚಿತ್ತ ಮಾಡಬೇಕೆಂಬ ತವಕವುಳ್ಳವರನ್ನು ಕಂಡಾಗ ಆತನಿಗೆ ಬಹಳ ಇಷ್ಟ. ನಾನು ಆತನಿಗೆ ಇಷ್ಟವಾಗಿರುವುದರಿಂದ ಆತನು ನನ್ನನ್ನು ತಪ್ಪಿಸಿದನು, ಮರಣದಿಂದ ನನ್ನನ್ನು ತಪ್ಪಿಸಿದಾನೆ. ಗತಕಾಲದಲ್ಲಿ ಎಷ್ಟೋ ಜನ ಕೋವಿಡ್ ಟೈಮಲ್ಲಿ ನಮ್ಮ ಪ್ರಿಯರಲ್ಲಿ ಅನೇಕರು ಸತ್ರು. ಇನ್ನೂ ನಾವು ಸಜೀವವಾಗಿರೋದಾದ್ರೆ ಎಷ್ಟು ಕೃತಜ್ಞತೆ ಉಳ್ಳವರಾಗಿರಬೇಕು ನೋಡಿ. ಇನ್ನೂ ಆರೋಗ್ಯವಾಗಿರೋದಾದ್ರೆ ನಾವು ದೇವರಿಗೆ ಎಷ್ಟು ಸ್ತುತಿಸಬೇಕು ನೋಡಿ. ನಿಜವೇ, ಮನುಷ್ಯನ ಆಯುಷು 70 ವರ್ಷ, ಬಲ ಹೆಚ್ಚಿದ್ದರೆ 80 ವರ್ಷ. ನನ್ನ ಆಯುಷು 70 ವರ್ಷ ದಾಟಿದೆ ಪ್ರಿಯರೇ. ಬಹಳಷ್ಟು ಸಾರಿ ದೇವರಿಗೆ ನಾನು ಸ್ತುತಿಸಿ ಹೇಳ್ತೇನೆ, ದೇವರೇ ನನ್ನ ಆಯುಷು ಮುಗಿದು ಹೋಯಿತು, ಆದರೆ ಈಗ ನಾನು ಬದುಕುವ ಬದುಕು ನನಗೆ ನೀವು ಎಕ್ಸ್ಟ್ರಾವಾಗಿ ಕೊಟ್ಟಿರುವ ಕೃಪೆಯಾಗಿದೆ. ಈ ಸಮಯವನ್ನು ನಾನು ಸದುಪಯೋಗ ಮಾಡಿಕೊಳ್ಳಬೇಕು. ನೀವು ಕೊಟ್ಟ ಆಯುಷ್ಯನಲ್ಲಿ ನಿಮ್ಮನ್ನು ಘನಪಡಿಸಬೇಕೆಂದು ನಾನು ದೇವರಿಗೆ ಹೀಗೆ ಬೇಡಿಕೊಳ್ತಿದ್ದೇನೆ. ನಾನು 18 ವರ್ಷ ವಯಸ್ಸಿನಲ್ಲಿ ನನ್ನ ಜೀವಿತ ದೇವರಿಗೆ ಒಪ್ಪಿಸಿಕೊಟ್ಟೆ. ಈಗ ದೇವ್ರ ಕೃಪೆಯಿಂದ 73 ವರ್ಷಗಳನ್ನು ನಾನು ದಾಟಿದ್ದೇನೆ. ಕಳೆದ ಫೆಬ್ರವರಿ 29ಕ್ಕೆ, ಅಂದರೆ 3 ವರ್ಷ ಆಲ್ರೆಡಿ ದೇವರು ನನಗೆ ಕೃಪೆ ತೋರಿಸಿ ಅನುಗ್ರಹಿಸಿದ್ದಾರೆ. ಹೀಗೆ ಎಷ್ಟು ಕಾಲ ಆತನು ನನಗೆ ಆಯುಷ್ಯನ್ನು ಹೆಚ್ಚಿಸುತ್ತಾರೋ ಗೊತ್ತಿಲ್ಲ, ಆದರೆ ಆತನಿಗೆ ನಾನು ಇಷ್ಟಕರವಾಗಿರಬೇಕು. ಆತನು ಉಂಟು ಮಾಡುವ ಪರಿಶೋಧನೆಗಳಲ್ಲಿ ನಿಲ್ಲಬೇಕು. ಆತನು ಒಪ್ಪಿಸಿಕೊಟ್ಟಿರುವ ಸೇವೆಯನ್ನು ಮುಂದುವರಿಸಬೇಕು. ಮುಂದೆ ಇರುವ ಹೋರಾಟಗಳಲ್ಲಿ ಜೀವಿತ ಕಾಣಬೇಕು. ಬಹಿರಂಗವಾಗಿ ಕಾಣಿಸುವ ಈ ಸೇವೆಯಲ್ಲಿ ಮಾತ್ರವಲ್ಲ, ವೈಯಕ್ತಿಕವಾದ ವಿಷಯಗಳಲ್ಲಿಯೂ ಕೂಡ ಸೈತಾನನನ್ನು ಎದುರಿಸುವವನಾಗಿಯೂ, ಲೋಕದ ಆಸೆಯಾಗಲಿ, ಹಣದ ಆಸೆಯಾಗಲಿ, ಹೆಸರು ಪ್ರಖ್ಯಾತಿಯ ಆಸೆಯಾಗಲಿ ಬರಗೊಡಿಸಬಾರದು. ವೃದ್ಧಾಪ್ಯದಲ್ಲಿ ಅನೇಕರು ಈ ದಿನಗಳಲ್ಲಿ ಇವುಗಳಿಗೆ ಬಂದಿಯಾಳುಗಳಾಗುವುದನ್ನು ನೋಡ್ತೇವೆ. ಎಚ್ಚರವಾಗಿದ್ದು ಪ್ರಾರ್ಥಿಸುವುದಾದರೆ ಸೈತಾನನನ್ನು ಎದುರಿಸುವ ಹಾಗೆ ಕರ್ತನನ್ನು ಸ್ತುತಿಸುತ್ತಾ ಆತನ ಶಕ್ತಿಗೋಸ್ಕರ ಬೇಡಿಕೊಳ್ಳುವಂಥದ್ದು ನಮಗೆ ಎಷ್ಟೋ ಅವಶ್ಯಕವಾಗಿದೆ. ನಿಮ್ಮಲ್ಲಿ ಯಾರಾದರೂ 70 ವರ್ಷ ದಾಟಿದವರು ವಾಕ್ಯ ಕೇಳ್ತಾ ಇರೋದಾದರೆ ನನ್ನೊಂದಿಗೆ ಸೇರಿ ದೇವರಿಗೆ ಬಹಳವಾಗಿ ಸ್ತುತಿಸಿರಿ. ದೇವರು ನಮಗೆ ಆಯುಷನ್ನು ಹೆಚ್ಚಿಸಿದ್ದಾರೆ. ಆತನ ಗ್ರೇಸ್ ಪೀರಿಯಡ್ನಲ್ಲಿ, ಅಂದರೆ ಆತನ ಕೃಪೆಯ ಕಾಲದಲ್ಲಿ ನಾವು ಜೀವಿಸ್ತಿದ್ದೇವೆ. ಹಾಗಾಗಿ ಮತ್ತಷ್ಟು ಹೆಚ್ಚಾಗಿ ನಾವು ದೇವರಿಗಾಗಿ ಪ್ರಯಾಸ ಪಡಬೇಕು. ಗತಕಾಲದಲ್ಲಿ ದೇವರು ಮಾಡಿರುವ ಉಪಕಾರಗಳನ್ನೆಲ್ಲ ನೆನೆಸಿ ಒಂದು ಕೀರ್ತನೆ ಬರೆಯುತ್ತಾನೆ. ಅಂದರೆ ಈ 18ನೇ ಅಧ್ಯಾಯ ಪೂರ್ತಿಯಾಗಿ ನೀವು ಓದುವುದಾದರೆ ದಾವೀದನು ಯಾವ ರೀತಿ ತನ್ನ ದೇವರಿಗೆ ಕೃತಜ್ಞತೆ ಹೇಳ್ತಾನೆ ನೋಡಿರಿ. ಆತನೇ ಯುದ್ಧ ಕಲಿಸಿದನು, ನನ್ನ ಕಾಲುಗಳನ್ನು ಜಿಂಕೆಯ ಕಾಲುಗಳನ್ನಾಗಿ ಮಾಡಿದಾನೆ. ಅಷ್ಟೇ ಅಲ್ಲ, ದಾವೀದನು ಹೇಳ್ತಾನೆ, ನನ್ನ ಹರಡುಗಳು ಕದಲುವುದಿಲ್ಲ. ವಾವ್! ನಮ್ಮ ಜೀವಿತವನ್ನು ನೋಡಿಕೊಳ್ಳೋದಾದ್ರೆ, ನಮಗೆ ಕೊಟ್ಟ ಆರೋಗ್ಯಕ್ಕಾಗಿ, ನಮಗೆ ಕೊಟ್ಟ ಜಯಕ್ಕಾಗಿ, ನಮಗೆ ಕೊಟ್ಟಿರುವ ಮಕ್ಕಳಿಗಾಗಿ, ಮಕ್ಕಳ ಮಕ್ಕಳಿಗಾಗಿ, ನಮಗೆ ಕೊಟ್ಟ ಅವಕಾಶಗಳಿಗಾಗಿ ದೇವರನ್ನು ಸ್ತುತಿಸಲು ಬದ್ಧರಾಗಿದ್ದೇವೆ. ದೇವರನ್ನು ಸ್ತುತಿಸುವಾಗೆ ತಲೆಬಾಗಿಸಿರಿ, ಪ್ರಾರ್ಥಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಅಂತರಂಗದ ಹೋರಾಟಗಳನ್ನು ಜಯಿಸುತ್ತಾ ಬಹಿರಂಗವಾದ ಜಯಗಳನ್ನು ಕಾಣುವುದಕ್ಕಾಗಿ, ವೈಯಕ್ತಿಕವಾದ ವಿಷಯಗಳಲ್ಲಿ ದೇವರಿಗೆ ಇಷ್ಟಕರವಾಗಿರುತ್ತಾ ಬಹಿರಂಗ ವಿಷಯಗಳಲ್ಲಿ ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ, ಮನುಷ್ಯರ ಮುಂದೆ ದೊಡ್ಡ ಕಾರ್ಯ ಎದುರು ನೋಡುತ್ತಿರುವ ನಾವು ದೇವರೊಂದಿಗೆ ಏಕಾಂತವಾಗಿ ಕಾಲ ಕಳೆಯಬೇಕೆನ್ನುವುದು, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ನಾನು ಎಲ್ಲವನ್ನೂ ಮಾಡಲು ಶಕ್ತನಾಗಿದ್ದೇನೆ, ಆತನೇ ನನ್ನ ಬಂಡೆ, ನನ್ನ ದುರ್ಗ, ನನ್ನ ಗುರಾಣಿ ಆಗಿದ್ದಾನೆಂದು ನಾವು ಗುರುತಿಸುವಂತೆ ಸಹಾಯ ಮಾಡಿರಿ. ನಾವೇನಾಗಿದ್ದೇವೋ ಅದು ಕೇವಲ ನಿಮ್ಮ ಕೃಪೆಯಾಗಿದೆ.
ನಿಮಗೆ ಇಷ್ಟಕರವಾಗಿರುವುದರಿಂದಲೇ ನೀವು ನಮ್ಮನ್ನು ತಪ್ಪಿಸುತ್ತಾ, ಅಂದರೆ ಮರಣದಿಂದ ತಪ್ಪಿಸುತ್ತಾ, ವ್ಯಾಧಿಯಿಂದ ತಪ್ಪಿಸುತ್ತಾ, ನಿಮಗೋಸ್ಕರವೇ ಸಜೀವವನ್ನಾಗಿ ನಮ್ಮನ್ನು ಇಟ್ಟಿದ್ದೀರಿ ಎಂದು ಗ್ರಹಿಸಿಕೊಂಡು ನಿಮ್ಮನ್ನು ಸ್ತುತಿಸುವ ಹಾಗೆ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆ ಕರ್ತನಾದ ಪವಿತ್ರಾತ್ಮನ ಸಹವಾಸವು ಈ ಅನುದಿನದ ಧ್ಯಾನ ವೀಕ್ಷಿಸುವಂತಹ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ, ಆಮೇನ್. ದೇವರಿಗೆ ಸ್ತೋತ್ರ. ಪ್ರತಿದಿನ 7 ಗಂಟೆಗೆ ಅನುದಿನದ ಧ್ಯಾನ ನಿಮಗೋಸ್ಕರ ಪ್ರಸಾರ ಮಾಡ್ತಿದ್ದೇವೆ. ತಪ್ಪದೆ ಪ್ರತಿಯೊಬ್ಬೊಬ್ಬರು ಈ ಕಾರ್ಯಕ್ರಮವನ್ನು ವೀಕ್ಷಿಸಿರಿ. ಕ್ರಮ ತಪ್ಪದೆ ದೇವರ ವಾಕ್ಯವನ್ನು ಕೇಳಿರಿ, ವಾಕ್ಯವನ್ನು ಧ್ಯಾನಿಸಿರಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಅನುದಿನದ ಧ್ಯಾನ ಪ್ರಸಾರ ಮಾಡುವಂತಹ ಈ ಕಾರ್ಯಕ್ರಮ ನೀವು ಮಾತ್ರ ವೀಕ್ಷಿಸದೆ ಅನೇಕರಿಗೂ ಕೂಡ ಇದನ್ನು ಶೇರ್ ಮಾಡಿರಿ. ಅದರ ನಿಮಿತ್ತ ಅವರು ಕೂಡ ಆಧ್ಯಾತ್ಮಿಕವಾಗಿ ಬೆಳೆಯಲಿ. ದೇವರ ಮಹಾಕೃಪೆಯಿಂದ ಈ ಅನುದಿನದ ಧ್ಯಾನ ಒಂದು ಭಾಷೆಯಲ್ಲಿ ಅಷ್ಟೇ ಅಲ್ಲ, ಸುಮಾರು 5-6 ಭಾಷೆಗಳಲ್ಲಿ, ಮುಖ್ಯವಾಗಿ ಕನ್ನಡದಲ್ಲಿಯೂ ಕೂಡ ನಾವು ಪ್ರಸಾರ ಮಾಡ್ತಿದ್ದೇವೆ. ಮುಖ್ಯವಾಗಿ ನಮ್ಮ ಕನ್ನಡಿಗರಿಗೋಸ್ಕರ ಇದು ಪ್ರಸಾರ ಮಾಡಲಾಗ್ತಿದೆ. ಯೂಟ್ಯೂಬ್ನಲ್ಲಿ ಇದನ್ನು ಪೋಸ್ಟ್ ಮಾಡ್ತಿದ್ದೇವೆ. ನೀವು ಕೂಡ ನಿಮಗೆ ಪರಿಚಯಸ್ಥರಾಗಿರುವ ನಿಮ್ಮ ಫ್ರೆಂಡ್ಸ್ಗಳಿಗಾಗಲಿ ಅಥವಾ ರಿಲೇಟಿವ್ಸ್ಗಳಿಗಾಗಲಿ ಈ ದಿವ್ಯವಾದ ಸಂದೇಶಗಳನ್ನು ಅವರು ಆಶೀರ್ವಾದ ಹೊಂದುವಂತೆ ನೀವು ಕೂಡ ಅವರಿಗೆ ಶೇರ್ ಮಾಡಿರಿ, ಅವರಿಗೆ ಇನ್ಫಾರ್ಮ್ ಮಾಡಿರಿ. ಇದರ ನಿಮಿತ್ತ ನೀವು ಕೂಡ ಈ ಸೇವೆಯಲ್ಲಿ ಪಾಲುಗಾರರಾಗಬಹುದು. ಈ ರೀತಿ ನಾನಾ ಭಾಷೆಗಳಲ್ಲಿ ನಮ್ಮ ಟೆಲಿವಿಷನ್ ಕಾರ್ಯಕ್ರಮವನ್ನು ಕೂಡ ನಾವು ಪ್ರಸಾರ ಮಾಡುತ್ತಾ ಇದ್ದೇವೆ. ಎಷ್ಟೋ ಖರ್ಚಿನಿಂದ ಕೂಡಿರುವಂತಹ ಸೇವೆಯನ್ನು ಮುಂದುವರಿಸುತ್ತಲೇ ಇದ್ದೇವೆ. ನಮ್ಮ ಟೆಲಿವಿಷನ್ ಸೇವೆಗೆ ನೀವು ಸಹಕರಿಸಬೇಕಾದರೆ ಇಲ್ಲಿ ಕೆಳಗೆ ನಿಮಗೆ ಕೊಡಲ್ಪಟ್ಟಿರುವಂತಹ ಆ ಫೋನ್ ನಂಬರ್ಗೆ 8939731313 ನಂಬರ್ಗೆ ಒಂದು ಕರೆ ಮಾಡಿರಿ. ಬೆಳಿಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ಒಳಗಡೆ ಫೋನ್ ಮಾಡುವುದಾದರೆ ತಕ್ಕ ವಿವರ ನಿಮಗೆ ತಿಳಿಸುತ್ತಾರೆ. ಹಾಗೆ ಗೂಗಲ್ ಪೇ, ಫೋನ್ ಪೇ, ಇಲ್ಲವಾದರೆ ನಮ್ಮ ಒಂದು ಸೇವೆಯ ಜೈಪಾಲ್ ಫೌಂಡೇಶನ್ಸ್ ಎಂಬ QR ಕೋಡನ್ನು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸಲಾಗ್ತಿದೆ. ಇನ್ನೂ ಹೆಚ್ಚಿನ ಡೀಟೇಲ್ಸ್ ನಿಮಗೆ ಬೇಕಾಗುವುದಾದರೆ 8939731313 ನಂಬರ್ಗೆ ನೀವು ಕಾಲ್ ಮಾಡಬಹುದು. ಕರ್ತನ ಚಿತ್ತವಿರುವುದಾದರೆ ಮತ್ತೆ ಇದೇ ಅನುದಿನದ ಧ್ಯಾನದಲ್ಲಿ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.